ಅದೇ ಅಜಯ್ ಇವರೇ ಸಂಬಂಧಪಟ್ಟ ಆಫೀಸರು. ಬೆಳಗ್ಗೆ ಎಷ್ಟೊತ್ತಿಗೆ ಎಬ್ಬಿಸ್ತಾರೆ ಸರ್? ಬೆಳಗ್ಗೆ ಒಂದು 6 ಗಂಟೆ ಒಳಗೆ ಅವ್ರನ್ನೆಲ್ಲ ರೆಡಿ ಮಾಡಿ ಮತ್ತೆ ಅಲ್ಲಿ ಓದಿಸ್ತಾರೆ. ಅವ್ರು ಎಲ್ಲಿ ಹೊರಗೆ ಹೋಗಂಗಿಲ್ಲ, ಅಲ್ಲೇ ಇದ್ರ ಬೀಡಿಂಗ್. ತಿಂಡಿ ಎಲ್ಲ ಚೆನ್ನಾಗಿ, ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ಮತ್ತೆ ರಾತ್ರಿ ಊಟ, ಮತ್ತೆ ಸ್ನ್ಯಾಕ್ಸು, ಕಾಫಿ, ಟೀ, ವಾರಕ್ಕೊಮ್ಮೆ ಚಿಕನ್ನು, ಮತ್ತೆ ಮೊಟ್ಟೆ, ಬಾಳೆಹಣ್ಣು. ಪ್ರತಿದಿನ ಒಂದಿನ ಮೊಟ್ಟೆ, ಒಂದಿನ ಬಾಳೆಹಣ್ಣು. ಈಗ ಹಾಸ್ಟೆಲ್ ಎಷ್ಟು ಸ್ಟ್ರೆಂತ್ ಇದ್ದಾರೆ ಸರ್? ಸರ್ 150 ಇದ್ದಾರೆ ಸರ್. 150 ಜನ ಇದ್ದಾರಮ್ಮ. ಅಲ್ಲಿ ಒಳ್ಳೆ ಊಟ ತಿಂಡಿ ಎಲ್ಲ ಕೊಡ್ತಾರೆ ಆಫೀಸರು. ಈಗ ಇವ್ರು ನೋಡಬೇಕು ಅಂದರೆ ಎಷ್ಟು ದಿನಕ್ಕೆ ಒಂದ್ಸಲ ಬರ್ಬೋದು ಸರ್? ವಾರಕ್ಕೊಮ್ಮೆ ಬರ್ಬೋದು. ವಾರಕ್ಕೆ ಒಕ್ಕಿತ ಗೌರಿಬಿದನೂರು ಹಾಸ್ಟ್ಲು ಈ ಆಡೋದೆ. ತಿರುಗಿ ನೆಕ್ಸ್ಟ್ 6ನೇ ಕ್ಲಾಸ್ಗೆ ಇಲ್ಲೇ ಹಾಕೋಣ. ಇದು ಮಾಡೋಣ. ಚೆನ್ನಾಗಿ ಓದಬೇಕಮ್ಮ. ಎಷ್ಟು ಬರ್ತಿದೆ ಬಾಕ್ಸ್ ಓದುತ್ತಂದಮ್ಮ? ಬಾಕ್ಸ್ ಇದು ಕೊಡ್ತೀವಿ ಸರ್ ನಾವು. ಇದೆ ಇದು ಇಲ್ಲ ಇಟ್ಕೊಳ್ಳಿ. ಈಗಮ್ಮ ಸರ್ ಕೂತ್ಕೊಳ್ಳಿ. ಕೂಗಮ್ಮ, ಕೂತ್ಕೋ ಕೂತ್ಕೊಳ್ಳಿ ಸರ್, ಕೂತ್ಕೊಳ್ಳಿ. ನೀವು ಕೂತ್ಕೊಳ್ಳಿ. ತಗೋ ಇಲ್ಲ ಇವೆಲ್ಲ ಬಟ್ಟೆ ಆಯ್ತಾ? ಇವೆಲ್ಲ ಇದೆ. ಇದೆ ಹರೀಶ್. ಹಾಂ ಇದು ಬೆಡ್ಶೀಟ್, ಇದು ಬಟ್ಟೆ ಆಯಿತಾ? ಇದು ಸ್ವೆಟ್ರಮ್ಮ ಎಲ್ಲ. ಇದು ಯಾಕೆಂದರೆ ಈಗ ಅವ್ರ ತಂದೆ ತಾಯಿ ಇದ್ದಿದ್ರೆ ಇವೆಲ್ಲ ಕೊಟ್ಟು ಕಳಿಸೋರು ಹಾಸ್ಟೆಲ್ಗೆ. ನಾನು ಕೊಡ್ತೀರಲ್ಲ, ಆದರೂ ನನ್ನ ಜವಾಬ್ದಾರಿ ಅಲ್ವಾ? ಸುಡಮ್ಮ. ಇದು ಪೆನ್ಸಿಲ್ಲು ಅಂತ ಏನಾ, ಇದು ಬಾಕ್ಸ್ ಅದಕ್ಕೋ. ನೇನು ನೋಡೋಣ ಫ್ರೀ ನೋಡು, ನಾನು ಫ್ರೀ ಇದ್ದಾಗ ಬಂದು ಮಾತಾಡ್ಸ್ಕೊಂಡು ಹೋಗ್ತೀನಿ ಸರ್. ತಂದೆ ತಾಯಿ ಇಲ್ಲದೆ ಇರೋ ಮಗು ಜೋಪಾನವಾಗಿ ನೋಡ್ಕೊಳ್ಳಿ, ಚೆನ್ನಾಗಿ ಓದಿಸಿ. ನೀನು PUC ಅವ್ರಿಗೂ ಚೆನ್ನಾಗಿ ಓದಮ್ಮ. ಅಮ್ಮ ಚದುನೆ PUCಲ ಪಾಪ ಸೈನ್ಸಿಗೆ చదువుతుంది అంటే నా కాలేజీకే వేసుకొని చదివిస్తాను. తిరిగి పాప MBBS ఇంజనీరింగ్ పోతుంది అంటే నాదే అకాడమీ కోచింగ్ ఇస్తాను. బాగా చదువుకుంటుంది. ಅಮ್ಮ ಚೆನ್ನಾಗಿ ಓದಬೇಕು. ಹಬ್ಬಕ್ಕೆಲ್ಲ ಮನೆಗೆ ಕಳಿಸ್ತೀರಾ? ಕಳಿಸ್ತಿಲ್ಲ ಅಂದ್ರೆ ನಾವಲ್ಲೇ ಇಟ್ಕೊಂತೀವಿ. ಇವಳು ಪಂಡುಗಳಿಗೆ ನೀವು ಬೇಕು ಅಂದರೆ ಕರ್ಕೊಂಬರ್ಬೋದಮ್ಮ. ಇಲ್ಲ ಅಂದರೆ ಆ ಮಗುನ ಅಲ್ಲೇ ಇರ್ಬೋದು. ಅಮ್ಮ ಏನು ಗೊತ್ತಾ, ಚೆನ್ನಾಗಿ ಓದ್ಕೋಬೇಕಮ್ಮ. ಚೆನ್ನಾಗಿ ಓದ್ಕೋಬೇಕು. ನೀನು ಚೆನ್ನಾಗಿ ಓದಿ ಒಳ್ಳೆ ಲೆವೆಲ್ಗೆ ಹೋಗ್ಬೇಕು. ನಿಮ್ಮ ಅಪ್ಪ ಅಮ್ಮ ಉಳಿಸ್ಬೇಕು. ಈಗ ಹಾಸ್ಟ್ಲಿಗೆ ಹೋಗುವಾಗ ಬೇಜಾರಾಗಬಾರ್ದು. ಈಗ ನೀನು ಬೆಳೆದಾಗ ಜೀವನ ಮಾಡಬೇಕಲ್ಲ. ಎಲ್ಲ ಮಕ್ಕಳಿದ್ದಾರೆ, ಎಲ್ಲ ತುಂಬ ಜನ ಇದ್ದಾರೆ. ಈಗ ನಾನು 5 ವರ್ಷ ಸಿದ್ಧಗಂಗೆ ಮಠದಲ್ಲಿ ಓದಿದೆ, ಮತ್ತು ಅಲ್ಲೂ ಇಲ್ಲೂ ಓದಿದೆ. ನನಗೂ ನಾನು PUCಯಲ್ಲಿದ್ದಾಗ ಅಪ್ಪ ಅಮ್ಮ ತೀರೋದ್ರು. ಮತ್ತು ಅಲ್ಲೂ ಇಲ್ಲೂ ಕಷ್ಟಪಟ್ಟು ಬದುಕು ಕಟ್ಕೊಂಡೇನೋ ಹಣೆ ಬರ ಚೆನ್ನಾಗಿತ್ತು, MLA ಆದೆ ಅಲ್ವಾ? ಈಗ ತುಂಬ ಜನ ತಂದೆ ತಾಯಿ ಇಲ್ದಿರೋ ಮಕ್ಕಳು ಪಾಪ ಬದುಕನ್ನು ಕಟ್ಕೊಳಕ್ಕಾಗದೆ ಎಲ್ಲೋ ಕೂಲಿ ಕೆಲಸಕ್ಕೆ ಹೋಗಿ ಸ್ಟ್ರಗಲ್. ಹಂಗಾಗಬಾರ್ದು. ನಾಳೆ ನೀನು 1000 ಜನ ಹುಡುಗಿರಿಗೆ ಆದರ್ಶ ಆಗಬೇಕು. ನೋಡಿ, ತಂದೆ ತಾಯಿ ಇಲ್ಲದೆ ಇದ್ದರು ಈ ಹುಡುಗಿ ಎಷ್ಟು ಎತ್ತರಕ್ಕೆ ಬೆಳೆದ್ಲು, ಎಷ್ಟು ಅಲ್ವಾ? ಅಮ್ಮ, ಈಗ ತಂದೆ ತಾಯಿ ಇಲ್ಲದೆ ಇರೋ ಮಕ್ಕಳು ಬೆಳೆಯೋದೇ ಕಷ್ಟ. ನಾನು MLA ಆಗಿದ್ದೀನಿ, ಅಮ್ಮ ಆಂಬುಲೆನ್ಸ್ ಬಿಟ್ಟಿದ್ದೀನಿ, ಸ್ಕಾಲರ್ಶಿಪ್ ಈ ಲೆವೆಲ್ಗೆ ಬೆಳೆದಿದ್ದೀನಿ ಅಂದರೆ ಓದಿದ್ದಕ್ಕೆ ತಾನೆ. ನೀನು ನೋಡಿ, ಆವಾಗ ನಾನು ಚಿಕ್ಕ ವಯಸ್ಸಲ್ಲಿ ಕಷ್ಟಪಟ್ಟು ಇವಾಗ ಚೆನ್ನಾಗಿದ್ದೀನಿ. ನಮಗೊಂದು ಮನೆ ಇರಲಿಲ್ಲ, ಇವತ್ತು ನನ್ನ ಹತ್ರ 2 ಕೋಟಿ ರೂಪಾಯಿ BMW ಕಾರಿದೆ. ಕಷ್ಟಪಟ್ಟು ಓದಿದ್ದಕ್ಕೆ ತಾನೆ ಅಲ್ವಾ? ನಾನು ನಿನಗಿಂತ ಬಡತನದಲ್ಲಿದ್ದೆ. ಭಯ ಬೀಳಬೇಡ, ಚೆನ್ನಾಗಿ ಓದಬೇಕು ಸರ್. ಡೈಲಿ ಆ ಮಗು ಏನೋದುತ್ತೇನೋ ಅಂತ ನೀವೊಂದು ರಿಪೋರ್ಟ್ ಕಲೆಕ್ಟ್ ಮಾಡಿ ಚೆನ್ನಾಗಿ ಓದಬೇಕು. ಡೈಲಿ 2 ಅವರ್ 3 ಅವರ್ ಓದಿದ್ರೆ ಒಳ್ಳೆ ಕಾಲೇಜ್ಗೆ ಹೋಗ್ತೀಯ. ಆಯಿತಾ? ತಗೋ ಇಲ್ಲ ಇದಂತ ಬ್ಯಾಗಲ್ಲಿ ಇಟ್ಕೊಳ್ಳಿ. ಅದು ಇಡ್ತಾರೆ ಬಿಡಿ, ಯಾರಾದ್ರೂ ಇಟ್ಕೊಳ್ಳಿ. ಅಣ್ಣ, ಈಗ ಒಂದು ಕೆಲಸ ಮಾಡಿ, ಈಗ ಕಾರಲ್ಲಿ ಈಗ ಅವ್ರ ಪಾಪ ನೀವು ಯಾರಾದರೂ ಒಬ್ಬರು ಬನ್ನಿ, ಮತ್ತೆ ಇದಾಗ್ತಾರೆ. ಹಾಸ್ಟೆಲ್ ಬಿಟ್ಟು ಹಂಗೆ ಬರೋಣ, ನಾನು ಬರ್ತೀನಿ. ನೋಡ್ಕೊಂಡು ನೀವು ಫ್ರೀ ಇದ್ದಾಗ ಹೋಗಿ ಬಂದುಬಿಡಿರಂತೆ. ಏನು ಅವ್ರ ತಂದೆಯವ್ರಿಗೆ ಏನಾಗಿತ್ತಣ್ಣ? ತಂದೆಯವ್ರಿಗೆ ಏನಾಗಿತ್ತು? ಮಂತ್ರಾಲಯಕ್ಕೆ ಹೋಗಿದ್ರು, ಸ್ನಾನಕ್ಕೆ ಅಂತ ಹೇಳ್ದವನೇ ಹೋಗ್ಬಿಟ್ಟು 10 ಕಿಲೋಮೀಟರ್ ಆಚೆ ಹೋಗಿ ಗಡ್ಡಕ್ಕೆ ಬಿತ್ತು. 10-12 ಕಿಲೋಮೀಟರ್ ದೂರದಲ್ಲಿ ಹೋಗಿ ಸೈಡ್ಗೆ ತಳ್ಳಿಬಿಟ್ಟಿತ್ತು ನೀರು. ಅಂದರೆ ಈಗ ಪಾಪ ವಯಸ್ಸಾಗುತ್ತೆ, ನಿಮ್ಮ ಕೆಲಸಗಳಿರುತ್ತೆ, ಆರಾಮಾಗಿ ಅಲ್ಲಿ ಓದ್ಕೊಳ್ಳಿ. ನೀವು ಯಾವತ್ತೋ ಒಂದು ಹಬ್ಬಕ್ಕೆ ಕರ್ಕೊಂಬಂದು ಒಂದೊಳ್ಳೆ ಊಟ ಮಾಡಿಸಿ ಚೆನ್ನಾಗಿ ನೋಡ್ಕೊಂಡು ಹಾಸ್ಟ್ಲಿಗೆ ಬಿಟ್ಟು ಬನ್ನಿ ಅಲ್ವಾ? ಪಯದ್ ಮಮ್ಮಿಮೋ ತೊಡ್ಕೊಂಡು. ಸರಿ ಬನ್ನಿ, ಯಾರಾದರೂ ಬನ್ನಿ, ನೀವ್ಯಾರು ಬನ್ನಿ, ಕಾರಲ್ಲಿ ಹೋಗೋಣ. ಬಟ್ಟೆ ಎತ್ಕೊಳ್ಳಿ, ಇದನ್ನ ಬ್ಯಾಗ್ ಹಾಕ್ಕೊಡಿ. ಇದು ನಿನಗೆ ಅಮ್ಮ ಬ್ಯಾಗು, ಇದೆಲ್ಲ ಬ್ಯಾಗ್ ನಿನಗೆ. ಗಣಿತ ಮತ್ತು ವಿಜ್ಞಾನದಲ್ಲಿ ಏನೇನು ಹೇಳ್ಕೊಟ್ಟಿದ್ದಾರೆ? ಓಕೆ
A+B² ಎಲ್ಲ ಹೇಳ್ಕೊಟ್ಟಿದ್ದಾರಾ? ವಿಜ್ಞಾನದಲ್ಲಿ ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥ್ಸು, ಬಯಾಲಜಿ ತುಂಬ ಚೆನ್ನಾಗಿ ಓದಬೇಕು ಲೈಫಲ್ಲಿ ಏನಾದರೂ ಅಚೀವ್ ಮಾಡಬೇಕು ಅಂದರೆ. ಈಗ 6ನೇ ಕ್ಲಾಸಿಂದ ಓದ್ತೀಯಲ್ಲ ನೀನು ಬುಕ್ಸು, ಸೈನ್ಸು ಮ್ಯಾಥ್ಸ್ ಓದುವಾಗ ಅಲ್ಲಿ ಏನು ಮಾಡಬೇಕು ಅಂದರೆ ಯಾವುದಾದ್ರೂ ಸೈನ್ಸಲ್ಲಿ ಪದಗಳು ಬಂದರೆ, ಈಗ ಫಿಸಿಕ್ಸಲ್ಲಿ ನ್ಯೂಟನ್ಸ್ ಲಾ ಅಂತ ಬರುತ್ತೆ ಆಯಿತಾ, ಆಲ್ಬರ್ಟ್ ಐನ್ಸ್ಟೈನ್ದು E=mc² ಬರುತ್ತೆ. ಈ ಈಕ್ವೇಷನ್ಸ್ ಎಲ್ಲ ನೀಟಾಗಿ ನೋಟ್ ಮಾಡಿಕೊಂಡು ಇಟ್ಕೋಬೇಕು. ನಾಳೆ PUCಗೆ ಬಂದಾಗ ಇವೆಲ್ಲ ಮರ್ತೋಗ್ಬಿಟ್ರೆ MBBS ಎಂಟ್ರೆನ್ಸ್ ಎಕ್ಸಾಮ್ ಕ್ರ್ಯಾಕ್ ಮಾಡೋಕ್ಕಾಗಲ್ಲ. ನ್ಯೂಟನ್ಸ್ ಲಾ, ಫಸ್ಟ್ ಲಾ ಏನು ಹೇಳುತ್ತೆ, ಸೆಕೆಂಡ್ ಲಾ ಏನು ಹೇಳುತ್ತೆ, ಥರ್ಡ್ ಲಾ ಏನು ಹೇಳುತ್ತೆ ಓದ್ಕೊಂಡಿರಬೇಕು. ಮತ್ತು ಕೆಮಿಸ್ಟ್ರಿಯಲ್ಲೂ ಅಷ್ಟೇ ಬೇಸಿಕ್ಸು 6ನೇ ಕ್ಲಾಸಿಂದ ಕಳಿಸ್ತಾರೆ. 6ನೇ ಕ್ಲಾಸಿಂದ ಆಟಮ್ ಅಂದರೆ ಏನು, ಮಾಲಿಕ್ಯೂಲ್ ಅಂದರೆ ಏನು, ಇವೆಲ್ಲ ಚೆನ್ನಾಗಿ ಓದ್ಕೋಬೇಕು. ಈಗ ಎಷ್ಟೋ ಜನ PUCಗೆ ಬಂದಾಗ ಏನಾಗುತ್ತೆ ಪಾಪ ಹೈಸ್ಕೂಲಲ್ಲಿ ಓದಿರೋದೆಲ್ಲ ಮರ್ತೋಗಿರ್ತಾರೆ. ಸೊ ನೀನೇನು ಮಾಡಬೇಕು, ಈ ಥರ ಬಯಾಲಜಿಲೂ ಅಷ್ಟೇ ಬೇಸಿಕ್ಸು. ಸೆಲ್ ಅಂದರೆ ಏನು, ಸೆಲ್ ಒಳಗಡೆ ಯಾವ ಕಾಂಪೊನೆಂಟ್ಸ್ ಇರುತ್ತೆ, ಮೈಟೋಕಾಂಡ್ರಿಯಾ ಅಂದರೆ ಏನು, ನ್ಯೂಕ್ಲಿಯಸ್ ಅಂದರೆ ಏನು, ಗಾಲ್ಗಿ ಕಾಂಪ್ಲೆಕ್ಸ್ ಅಂದರೆ ಏನು, ಈ ಥರ ಅವೆಲ್ಲ ನೀನು 6, 7, 8ನೇ ಕ್ಲಾಸಲ್ಲಿ ಓದೋವಾಗ ಅಲ್ಲಿಂದಾನೇ ನೀನು ನೋಟ್ಸ್ ಮಾಡಿಕೊಂಡೆ ಅನ್ಕೋ. ಒಂದೊಂದು ವರ್ಷಕ್ಕೊಂದು ಪುಸ್ತಕ ಇಡು ಆಯಿತಾ. ಇಂಥದ್ದು ಈಗ ನಾನು ಹೇಳೋದ್ನಲ್ಲ ಇಂಪಾರ್ಟೆಂಟ್ ಎಲ್ಲ, ಈಗ 6ನೇ ಕ್ಲಾಸಲ್ಲಿ ಓದಿದ್ದು ಇಂಪಾರ್ಟೆಂಟ್ ಎಲ್ಲ ಒಂದು ಬುಕ್ಕಲ್ಲಿ ನೋಟ್ಸ್ ಮಾಡಿಡು, 7ನೇ ಕ್ಲಾಸಲ್ಲೂ ನೋಟ್ಸ್ ಮಾಡಿಡು, 8ಕ್ಕೆ ನೋಟ್ಸ್ ಮಾಡಿಡು. ಅದನ್ನೆಲ್ಲ ಯಾರಿಗೂ ಕೊಡಬೇಡ, ನೀಟಾಗಿ ಇಟ್ಕೊ. ನೀನು PUCಗೆ ಬಂದಮೇಲೆ ಅದನ್ನು ಮತ್ತೆ ಓದ್ಕೊ, ಮತ್ತೆ ಜ್ಞಾಪಕ ಇಟ್ಕೊ. ಆಗ MBBS ಈಸಿಯಾಗಿ ಓದ್ಬೋದು. ಇದು ಬರೀ MBBS IITಗಲ್ಲಮ್ಮ. ನಾಳೆ ನೀನು IAS ಟಾಪರ್ ಆಗಬೇಕು ಅಂದರೂ ಇವೆಲ್ಲ ಭಾಳ ಮುಖ್ಯ. ಮತ್ತು ಸೋಷಿಯಲ್ ಸೈನ್ಸು ಅಷ್ಟೇ 6ನೇ ಕ್ಲಾಸಿಂದ. ಸಮಾಜ ವಿಜ್ಞಾನದಲ್ಲಿ ಯಾವುದೋ ಒಂದು ಘಟನೆ ಓದ್ತೀಯ, ಈಗ ರೆಗ್ಯುಲೇಟಿಂಗ್ ಆ್ಯಕ್ಟು 1773 ಆಯಿತಾ, ಇಂಡಿಯನ್ ಕೌನ್ಸಿಲ್ ಆ್ಯಕ್ಟು, ಭಾರತದ ಸಂವಿಧಾನ ಹೇಗೆ ರಚನೆ ಆಯಿತು, ಮತ್ತು ಯುರೋಪಿಯನ್ನರು ಭಾರತದ ಮೇಲೆ ದಾಳಿ ಹೇಗೆ ಮಾಡಿದ್ರು, ಇನ್ ದ ಸೆನ್ಸ್ ಈ ಟಾಪಿಕ್ಸ್ ಎಲ್ಲ ಚೆನ್ನಾಗಿ ಓದಿ ಅರ್ಥ ಮಾಡ್ಕೊಂಡಿರ್ಬೇಕು. ಓದಿ ಮರ್ತೋಗಬಾರ್ದು, ಎಕ್ಸಾಮಲ್ಲಿ ಬರೆದು ನೀಟಾಗಿ ನೆನ್ಪಿಟ್ಕೊಂಡ್ರೆ ನಾಳೆ ನೀನು IAS ಅಥವಾ KS ಪರೀಕ್ಷೆ ಬರೆದಾಗ ಇವೆಲ್ಲ ಮತ್ತೆ ಅವಾಗ ಓದೋ ಅವಶ್ಯಕತೆ ಇರಲ್ಲ. ಈಗ ನಾಳೆ ನೀನು IAS KS ಪರೀಕ್ಷೆ ಪಾಸ್ ಆಗಬೇಕು ಅಂದರೂ ಮತ್ತೆ 6ನೇ ಕ್ಲಾಸಿಂದ 12ನೇ ಕ್ಲಾಸ್ವರೆಗೂ ಎಲ್ಲ ಪುಸ್ತಕ ಓದಿಸ್ತಾರೆ. ಅದ್ರ ಬದಲು ಈಗಲೇ ಚೆನ್ನಾಗಿ ಓದ್ಕೊಂಡೆ ಅನ್ಕೋ, ಈಸಿ ಆಗೋಗುತ್ತೆ. ಚೆನ್ನಾಗಿ ಓದಬೇಕು, ಧೈರ್ಯವಾಗಿ ಓದಬೇಕು. ತಂದೆ ತಾಯಿ ಇಲ್ಲದೆ ಇರೋ ಮಕ್ಕಳು ಸಮಾಜಕ್ಕೆ ಆದರ್ಶವಾಗಿ ಬದುಕಬೇಕಮ್ಮ. ತಂದೆ ತಾಯಿ ಇಲ್ಲ ಅಂತ ಕೊರಗಬಾರ್ದು. ಏನು ಮಾಡೋಕ್ಕಾಗುತ್ತೆ ಹೇಳು ಅಲ್ವಾ. ಈಗ ತಂದೆ ತಾಯಿ ಇಲ್ಲ ಅಂದರೆ ಅದು ನಮ್ಮ ತಪ್ಪ ಅಲ್ವಾ. ಆದರೆ ನಾವು ತಂದೆ ತಾಯಿ ಇರೋ ಲಕ್ಷಾಂತರ ಮಕ್ಕಳಿಗೆ ನಾವು ಇನ್ಸ್ಪಿರೇಷನ್ ಆಗಬೇಕು ಅಲ್ವಾ. ಏನು ಗೊತ್ತಾ, ಈಗ ತಂದೆ ತಾಯಿ ಇಲ್ಲದೆ ಇರೋ ಮಕ್ಕಳು ಬೆಳಿಬೇಕು ಅಂದರೆ ಗೋಲ್ಡನ್ ಫಾರ್ಮುಲಾ ಏನು ಗೊತ್ತಾ, ಯಾವುದಕ್ಕೂ ಹೆದರಬಾರ್ದು, ಡಿಪ್ರೆಸ್ ಆಗಬಾರ್ದು, ಯಾರಾದರೂ ಏನಾದರೂ ಅಂದರೆ ಬೇಜಾರಾಗಬಾರ್ದು, ತಲೆಗೆಡಿಸ್ಕೋಬಾರ್ದು ಅಲ್ವಾ. ಹಿಂಗೆ ಧೈರ್ಯವಾಗಿರ್ಬೇಕು, ಏನಾದರೂ ಧೈರ್ಯವಾಗಿರಬೇಕು. ಆಗಿರೋದಕ್ಕೆ ತಾನೇ ಇಷ್ಟೆಲ್ಲ ಬದಲಾವಣೆ ಮಾಡೋಕ್ಕಾಗ್ತಿರೋದು. ನೀನು ನಾಳೆ IAS ಆಫೀಸ್ ಚಿಕ್ಕಮ್ಮನ ಸರಿ ನಿಲ್ಲಿಸ್ತೀನಿ. ಅಮ್ಮನ ಯಾರಮ್ಮ, ಚಿಕ್ಕಮ್ಮನ? ದೊಡ್ಡಮ್ಮ. ಅಮ್ಮ ಹಾಸ್ಟ್ಲಲ್ಲಿ ಓದ್ತಾಳೆ. ಅಮ್ಮ ನೀನು ಹೋಗಿ ಇಲ್ಲಿ ರೂರಲ್ ಪೊಲೀಸ್ ಸ್ಟೇಷನ್ ಪಕ್ಕ ಹಾಸ್ಟ್ಲು, ಓದ್ಕೊಂಬಮ್ಮ. పండుకంతా పంపేయండి తోడుకురాను. మేమంతా ఉన్నాము, ఏమో లేదు పైసవా బట్టలు పెట్టుకోండి, పేరా హుషారు, ఎవరితో కలిసి చేసుకొని బాగా చదువుకో. ಅಮ್ಮ ಹ್ಞೂನಮ್ಮ, ಹಾಸ್ಟೆಲ್ ಎಲ್ರಿಗೂ ಹೇಳಿದ್ದೀನಿ. ಹಾಸ್ಪಿಟ್ಲಿಗೆ ಬಂದಿದ್ವಿ, ಯಜಮಾನ್ರು ಫೋನ್ ಮಾಡಿದ್ವಿ, ಇಲ್ಲೇ ಇದೀವಿ ಸರ್, ನೀವು ಬರೋವರೆಗೆ. ಅಮ್ಮ ನಾನು ಎಲ್ರಿಗೂ ಆಫೀಸರ್ಸ್ಗೆಲ್ಲ ಹೇಳ್ತೀನಿ, ಎಲ್ಲ ಆಗುತ್ತಮ್ಮ. ಸರಿ ಸರಿ, ನಮಸ್ತೆ ಸರ್. ನಮಸ್ಕಾರಮ್ಮ. ಹೋಗಿ ಬರ್ತೀವಿ ಸರ್. ಸರಿಮ್ಮ, ಹೋಗಿ ಬರ್ತೀರಾ? ಹೌನಮ್ಮ. ಬಾಯ್.